ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ 12. ಅಲ್ಲಿದ್ದ ಹುಡುಗಿಯರೆಲ್ಲ ಸುಹಾಸನ ಜೊತೆ ಮಾತನಾಡಲು ಮುಂದೆ ಬರುತ್ತಿದ್ದರು. ಅವನ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದರು. ಅವನು ಅವರೊಡನೆ ನಗುತ್ತಾ ಮಾತನಾಡುತ್ತಿದ್ದಾಗ ಸಹನಾ, ಅವನಿಗೆ ಹುಡುಗಿಯರ ಬಳಿ ಮಾತನಾಡೋಕೆ ತುಂಬ ಇಷ್ಟ ಅನಿಸುತ್ತೆ. ಮೊದಲೇ ವಿದೇಶದಲ್ಲಿದ್ದು ಬಂದಿರುವವನು. ಅವನಿಗೆ ಇದೆಲ್ಲ ಸಾಮಾನ್ಯ ಎನಿಸಬಹುದು. ನಾನು ಇವನಿಂದ ದೂರನೇ ಇರಬೇಕು ಎಂದುಕೊಂಡಳು. ಆಮೇಲೆ ಕ್ಯಾಬಿನ್ ಒಳಗೆ ಹೋಗಿ ಕೂತುಕೊಂಡರೆ ಮಧ್ಯಾಹ್ನ ಅವನಿಗೆ ಊಟ ಅಲ್ಲಿಗೆ ಬರುತ್ತಿತ್ತು. ಸಾಯಂಕಾಲ ಅವನು ಹೊರಗಡೆ ಬಂದಾಗ ಅಷ್ಟೇ ಎಲ್ಲರನ್ನು ನೋಡಿ ನಗುತ್ತಾ ವಿಶ್ ಮಾಡುತ್ತಾ ಇವಳ ಕಡೆ ನೋಡದೆ ಸುಮ್ಮನೆ ಹೋಗುತ್ತಿದ್ದ. ಒಂದು ದಿನ ಸಹನಾ ಮತ್ತು ರಾಮಾನುಜಂ ಮೈಕಲ್ ಅವರನ್ನು ಒಳಗೆ ಕರೆದ ಸುಹಾಸ್. ರಾಮಾನುಜಂ ಅವರು ಮುಂಬೈಯಲ್ಲಿರುವ ಹೊಸ ಫ್ಯಾಕ್ಟರಿ ಕೆಲಸದ ಮೇಲೆ 6 ತಿಂಗಳು ಹೋಗುತ್ತಿರುವುದರಿಂದ ಅವರು ಬರುವವರೆಗೂ ಪ್ರಾಜೆಕ್ಟ್ನ ಎಲ್ಲ ಕೆಲಸಗಳನ್ನು ಮೈಕಲ್ ಮತ್ತು ಸಹನಾ ನೋಡಿಕೊಳ್ಳುವಂತೆ ಅವರಿಗೆ ಎಲ್ಲ ತಿಳಿಸಿ ಹೋಗುವಂತೆ ಹೇಳಿದನು. ಮುಂದಿನ ವಾರ ಮೀಟಿಂಗ್ ಇರುವುದರಿಂದ ಅದಕ್ಕೆ ಸಂಬಂಧಿಸಿದ ಫೈಲ್ಗಳನ್ನೆಲ್ಲ ಇವರಿಬ್ಬರಿಗೆ ರೆಡಿ ಮಾಡುವಂತೆ ಹೇಳಿದ. ಅಯ್ಯೋ, ಈ ರಾಮಾನುಜಂ ಈಗಲೇ ಹೋಗಬೇಕಾ? ನನಗೆ ಬೇರೆ ಇದೆಲ್ಲ ಹೊಸದು ಎಂದುಕೊಂಡಳು. ರಾಮಾನುಜಂ ಅವರ ಹತ್ತಿರದಲ್ಲಿ ಹೇಳಿದಳು, ಸರ್, ನೀವು ಹೋಗಿಬಿಟ್ಟರೆ ನಾನು ಹೊಸಬಳು, ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ? ಯಾಕಾಗಲ್ಲ, ನಾನು ಇರಲ್ಲ, ನಿಮಗೆ ಅದನ್ನು ಮಾಡೋಕೆ ಆಗುತ್ತೆ ಅಂತಾನೆ ನಿಮ್ಮನ್ನು ಅಪಾಯಿಂಟ್ ಮಾಡಿಕೊಂಡಿದ್ದು. ನೀವೇನು ಯೋಚನೆ ಮಾಡಬೇಡಿ, ಮೈಕಲ್ ಅವರು ಇರುತ್ತಾರೆ. ನೀವು ಕ್ಲೈಂಟ್ ಜೊತೆ ಕರೆಸ್ಪಾಂಡೆನ್ಸ್ ಅದೆಲ್ಲ ಮಾಡೋದು ಇರುತ್ತೆ ಎಂದರು. ಆಮೇಲೆ ಅವರು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟರು. 2 ದಿನ ಆದ ಮೇಲೆ ನಾಳೆಯಿಂದ ನಾನು ಬರುವುದಿಲ್ಲ, ಆಲ್ ದಿ ಬೆಸ್ಟ್ ನಿಮಗೆ ಅಂತ ಹೇಳಿ ಹೊರಟರು. ಮಾರನೆಯ ದಿನ ಸುಹಾಸ್ ಅವಳಿಗೆ ಫೈಲ್ ತೆಗೆದುಕೊಂಡು ಬರಲು ಹೇಳಿದನು. ಅವಳು ಫೈಲ್ ಕೊಟ್ಟಾಗ ಫೈಲ್ ತಿರುವಿ ಹಾಕಿದ ಸುಹಾಸ್, ಹೀಗೆ ಮಾಡೋದಾ ಎಂದನು. ಏನಾಗಿದೆ ಸರ್? ಒಂದಾದರೂ ಸರಿಯಾಗಿದೆಯಾ ನೀವು ಮಾಡಿರೋದು? ತಲೆಯನ್ನು ಮೇಲಕ್ಕೆ ಎತ್ತದೇ ಹೇಳಿದನು. ಅವಳು ಗಾಬರಿಯಿಂದ ಅವನ ಮುಖವನ್ನೇ ನೋಡುತ್ತಿದ್ದಳು. ಅಲ್ಲ ರೀ, ಅವತ್ತು ಡ್ರಾಪ್ ಮಾಡ್ತೀನಿ ಅಂದರೆ ಹಾಗೆಯೇ ಹೋಗಿಬಿಟ್ಟಿರಲ್ಲ. ಅವಳು ತಬ್ಬಿಬ್ಬಾಗಿ ಅವನು ಯಾವುದರ ಬಗ್ಗೆ ಹೇಳುತ್ತಿದ್ದಾನೆ ಅಂತ ನೋಡುವಷ್ಟರಲ್ಲಿ ಅವನು ಜೋರಾಗಿ ನಗತೊಡಗಿದ. ಅವಳು, ಸರ್, ಅದು ಐ ಆಮ್ ಸಾರಿ ಎನ್ನುವಷ್ಟರಲ್ಲಿ, ಸರಿ ಬಿಡಿ, ಮಾನ್ವಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಸರ್. ನಿಮಗೆ ಅವಳ ಹೆಸರು ಜ್ಞಾಪಕ ಇದೆಯಾ? ನಿಮ್ಮನ್ನು ಆಗಾಗ ಜ್ಞಾಪಿಸಿಕೊಳ್ಳುತ್ತಿರುತ್ತಾಳೆ ಸರ್ ಎಂದಾಗ, ಅವಳು ಮಾತ್ರನಾ ಎಂದು ಕೇಳುವಾಗ ಸಹನಾ ತಬ್ಬಿಬ್ಬಾದಳು. ಏನಿಲ್ಲ, ಎಲ್ಲ ಸರಿಯಾಗಿದೆ, ತಗೊಳ್ಳಿ ಅಂತ ಫೈಲನ್ನು ವಾಪಸ್ ಕೊಟ್ಟನು. ಅಬ್ಬಾ, ನನಗೆ ಎಷ್ಟು ಭಯ ಆಗಿತ್ತು, ಏನು ಹೇಳುತ್ತಾನೋ ಅಂತ ಅಂದುಕೊಂಡು ಹೊರಬಂದಳು. 5 ತಿಂಗಳು ಕಳೆಯುವಷ್ಟರಲ್ಲಿ ಸಹನಾ ಆಫೀಸ್ ಕೆಲಸಗಳಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದಳು. ಹೊಸ ಪ್ರಾಜೆಕ್ಟ್ ಕೆಲಸಗಳು ಚೆನ್ನಾಗಿಯೇ ನಡೆಯುತ್ತಿತ್ತು. ಒಂದೊಂದು ಸಾರಿ ಸುಹಾಸ್ ಜೊತೆಗೆ ಕೆಲಸ ಮಾಡಬೇಕಾದಾಗ ಸಮಯದ ಪರಿವೇ ಇರುತ್ತಿರಲಿಲ್ಲ. ಅವಳು ಮಧ್ಯಾಹ್ನ ಊಟ ತೆಗೆದುಕೊಂಡು ಹೋಗುತ್ತಿದ್ದಳು. ಅವನಿಗೆ ಮನೆಯಿಂದ ದೊಡ್ಡ ಕ್ಯಾರಿಯರ್ನಲ್ಲಿ ಊಟ ಬರುತ್ತಿತ್ತು. ಮೈಕಲ್ ಊಟಕ್ಕೆ ಹೊರಗೆ ಹೋಟೆಲಿಗೆ ಹೋಗುತ್ತಿದ್ದನು. ಸುಹಾಸ್ ಅವಳಿಗೂ ಅದರಲ್ಲೇ ತಿನ್ನುವಂತೆ ಹೇಳುತ್ತಿದ್ದ. ಅವಳು ಬೇಡ ಎಂದು ನಿರಾಕರಿಸುತ್ತಿದ್ದಳು. ಆದರೆ ಜೊತೆಯಲ್ಲಿಯೇ ಕುಳಿತು ಊಟ ಮಾಡುವಾಗ ಯಾವಾಗಲೂ ಹಾಗೆಯೇ ಹೇಳಲಾಗುತ್ತಿರಲಿಲ್ಲ. ಕೆಲವೊಮ್ಮೆ ಅವನು ಅವಳ ತಿಂಡಿಯ ಡಬ್ಬಿ ತೆಗೆದು ರುಚಿ ನೋಡುತ್ತಿದ್ದ. ಅವನು ಕೆಲಸದಲ್ಲಿ ಮಗ್ನನಾದರೆ ಸಮಯ ಎಷ್ಟಾಯಿತೆಂದು ಗಮನಿಸುತ್ತಿರಲಿಲ್ಲ. ಸಂಜೆ ಹೊರಡುವುದು ಲೇಟಾದರೆ ಅವಳು ಚಡಪಡಿಸುತ್ತಿದ್ದಳು. ಒಂದು ದಿನ ಅವನು ಅವಳ ಮುಖಭಾವವನ್ನು ಗಮನಿಸಿ, ಯಾಕೆ ಅರ್ಜೆಂಟಾ ಹೋಗೋಕೆ? ಅವಳು, ಮಾನ್ವಿ ಒಬ್ಬಳೇ ಮನೆಯಲ್ಲಿರುತ್ತಾಳೆ ಎಂದಾಗ, ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ನಾನು ಮಾನ್ವಿ ಇಬ್ಬರೇ ಇರುವುದು. ಅನಂತರ ಅವನು ಹೋಗುವಾಗ ಇವಳನ್ನು ಅವಳ ಮನೆಯ ದಾರಿಯಲ್ಲಿ ಬಿಟ್ಟು ಹೋಗುತ್ತಿದ್ದ. ಆದರೆ ಅವನು ಮನೆಯವರೆಗೂ ಬರುತ್ತಿರಲಿಲ್ಲ. ಒಂದು ದಿನ ಮನೆಗೆ ಬಿಡಲು ಬಂದಾಗ, ಮಾನ್ವಿಯನ್ನು ನೋಡಿಕೊಂಡು ಹೋಗಲಾ? ನೀವು ಬೇಡ ಎಂದರೆ ಬರಲ್ಲ. ಸಹನಾ, ಬನ್ನಿ ಸರ್. ಸಹನಾಳ ಬಯೋಡಾಟಾ ನೋಡಿದ್ದ ಸುಹಾಸಿಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಮ ಹಸ್ಬೆಂಡ್ಗೆ ಏನಾಗಿತ್ತು? ಅದು ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ಟರು. ಐ ಆಮ್ ಸಾರಿ, ನಿಮಗೆ ಬೇಜಾರಾಗಿದ್ದರೆ ಪರವಾಗಿಲ್ಲ ಸರ್, ಬನ್ನಿ ಒಳಗೆ.
ಇತ್ತೀಚೆಗೆ ಸಹನ ಬರುವುದು ಲೇಟಾಗುತ್ತಿದ್ದರಿಂದ ಬೇಜಾರು ಮಾಡಿಕೊಂಡಿರುತ್ತಿದ್ದ ಮಾನ್ವಿಗೆ ಕಿಟಕಿಯಲ್ಲಿ ನೋಡಿ ಇವತ್ತು ಅಮ್ಮನ ಜೊತೆ ಯಾರೋ ಬಂದಿದ್ದಾರೆಂದು ಖುಷಿಯಾಯಿತು. ಸ್ಕೂಲಿನಿಂದ ಬಂದ ಮೇಲೆ ಬ್ಯಾಗನ್ನು ಒಳಗಿಟ್ಟು ಏನಾದರೂ ತಿಂದು ಆಟವಾಡಲು ಹೋಗುತ್ತಿದ್ದ ಮಾನ್ವಿ ಬಂದು ಹೋಮ್ವರ್ಕ್ ಮುಗಿಸಿ ಓದಿಕೊಂಡಿರುತ್ತಿದ್ದಳು. ಬಾಗಿಲು ತೆಗೆದು ನೋಡಿದ ಮಾನ್ವಿ ಅಂಕಲ್ ಎಂದಾಗ, ಹಾಯ್ ಮಾನ್ವಿ, ಕ್ಯಾನ್ ಯು ರಿಮೆಂಬರ್ ಮೀ, ಹೌ ಆರ್ ಯು? ಐ ಆಮ್ ಫೈನ್ ಅಂಕಲ್, ಅಮ್ಮ ಹೇಳಿದ್ರು ನೀವೇ ಅವರ ಬಾಸ್ ಅಂತ. ಹೌದಾ, ಓಕೆ ಗುಡ್. ಹೇಗಿದೆ ನಿನ್ನ ಸ್ಟಡೀಸ್? ಚೆನ್ನಾಗಿದೆ ಅಂಕಲ್. ಯಾವ ಸ್ಟ್ಯಾಂಡರ್ಡ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ವೆರಿ ಗುಡ್. ಸರ್, ಕಾಫಿ ಕುಡಿತೀರಾ? ಸಹನ ಕೇಳಿದಳು. ಊಟ ಕೊಡುತ್ತೀರಾ ಅಂತ ಬಂದರೆ ಬರೀ ಕಾಫಿ ಕುಡಿತೀರಾ ಅಂತಾರಲ್ಲ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.